ಶರದಿಂದುವಿಕಾಸಿಮಂದಹಾಸಾಂ ಸ್ಫುರದಿಂದೀವರಲೋಚನಾಭಿರಾಮಾಂ ಅರವಿಂದಸಮಾನಸುಂದರಾಸ್ಯಾಂ ಅರವಿಂದಾಸನಸುಂದರೀಮುಪಾಸೇ. ಆದಿಶಂಕರಾಚಾರ್ಯರ ಬಗ್ಗೆ ಗೊತ್ತಿಲ್ಲದವರು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ವಿಶ್ವದಲ್ಲಿಯೇ ಯಾರೂ ಇಲ್ಲ. ಆದಿಶಂಕರರು ನಮ್ಮ ಸನಾತನ ಧರ್ಮಕ್ಕೆ, ನಮ್ಮ ಉಪನಿಷತ್ ಸಿದ್ಧಾಂತಕ್ಕೆ ಮಾಡಿರತಕ್ಕಂತಹ ಒಂದು ಸೇವೆ ಎಷ್ಟು ಸಹಸ್ರಮಾನಗಳು ಕಳೆದರೂ ಈ ಜನತೆ ನೆನಪಿನಲ್ಲಿಟ್ಟುಕೊಳ್ಳತಕ್ಕಂತಹದ್ದು. ಕೇವಲ 32 ವರ್ಷಗಳ ಕಾಲ ಈ ಭೂಮಿಯ ಮೇಲೆ ಕಾಣಿಸಿಕೊಂಡಂತಹ ಆ ಮಹಾಪುರುಷ ಮಾಡಿರತಕ್ಕಂತಹ ಕೆಲಸ ಮಾತ್ರ ಯುಗ ಯುಗಗಳವರೆಗೆ ಇರತಕ್ಕಂತಹ ಕೆಲಸ. ಮನುಷ್ಯನ ಏಳಿಗೆಗೆ ಏಕಮಾತ್ರವಾದ ಸಾಧನ ಧರ್ಮವೆಂಬತಕ್ಕಂಥದ್ದು. ಹಾಗೆಯೇ ಮನುಷ್ಯನ ಪತನಕ್ಕೂ ಏಕಮಾತ್ರವಾದ ಸಾಧನ ಅಧರ್ಮವೆಂಬತಕ್ಕಂಥದ್ದು. ಈ ಧರ್ಮ ಅಧರ್ಮ ಎಂಬತಕ್ಕಂತಹ ಇವೆರಡೂ ಮನುಷ್ಯನ ಉತ್ಕರ್ಷಕ್ಕೂ ನಿಕರ್ಷಕ್ಕೂ ಸಾಧನವಾದದ್ದು ಎಂಬುದು ನಿತ್ಯ ಸತ್ಯವಾದ ಮಾತು. ಇದರಲ್ಲಿ ಯಾವುದೇ ವಿಧವಾದಂತಹ ಬದಲಾವಣೆ ಇಲ್ಲ. ಶ್ರುತಿಗಳು, ಸ್ಮೃತಿಗಳು, ಇತಿಹಾಸಗಳು, ಧರ್ಮಶಾಸ್ತ್ರಗಳು, ಪುರಾಣಗಳು, ದರ್ಶನಗಳು ಇವೆಲ್ಲವುದರಲ್ಲೂ ಕೂಡ ಬೇರೆ ಯಾವುದಾದರೂ ವಿಷಯದಲ್ಲಿ ಅಭಿಪ್ರಾಯ ಭೇದವಿದ್ದರೂ ಈ ಒಂದು ವಿಷಯದಲ್ಲಿ ಮಾತ್ರ ಯಾವುದೇ ಅಭಿಪ್ರಾಯ ಭೇದವಿಲ್ಲ. ಧರ್ಮವು ಸುಖಕ್ಕೆ ಹೇತುವಾದದ್ದು, ಅಧರ್ಮವು ಪಾಪಕ್ಕೆ ಹೇತುವಾದದ್ದು ಎಂಬುದನ್ನು ಮಾತ್ರ ಪ್ರತಿಯೊಬ್ಬ ದಾರ್ಶನಿಕನು ಒಪ್ಪಿರತಕ್ಕಂತಹದ್ದು. ಅದಕ್ಕೆ ಶಾಸ್ತ್ರದಲ್ಲಿ ಕೆಲವು ಸರ್ವತಂತ್ರ ಸಿದ್ಧಾಂತ, ಕೆಲವು ಪ್ರತಿತಂತ್ರ ಸಿದ್ಧಾಂತ ಅಂತ ಪರಿಭಾಷೆ ಮಾಡಿದ್ದಾರೆ. ಅದರಲ್ಲಿ ಸರ್ವತಂತ್ರ ಸಿದ್ಧಾಂತ ಎಂಬುವ ಮಾತಿಗೆ ಎಲ್ಲರೂ ಒಪ್ಪಿರತಕ್ಕಂತಹ ಮಾತು, ಅದು ಸರ್ವತಂತ್ರ ಸಿದ್ಧಾಂತ. ಈ ಧರ್ಮಾಧರ್ಮಗಳಿಗೆ ಸುಖ ದುಃಖ ಹೇತುತ್ವ ಎಂಬುದು ಸರ್ವತಂತ್ರ ಸಿದ್ಧಾಂತ. ಅದ್ವೈತಿಗಳಿರಬಹುದು, ದ್ವೈತಿಗಳಿರಬಹುದು, ವಿಶಿಷ್ಟಾದ್ವೈತಿಗಳಿರಬಹುದು, ಶಕ್ತಿ ವಿಶಿಷ್ಟಾದ್ವೈತಿಗಳಿರಬಹುದು, ಬೌದ್ಧರಿರಬಹುದು, ಜೈನರಿರಬಹುದು, ವೀರಶೈವರಿರಬಹುದು. ಇದರಲ್ಲಿ ಮಾತ್ರ ಯಾರಿಗೂ ಭಿನ್ನಾಭಿಪ್ರಾಯವಿಲ್ಲ. ಆದ್ದರಿಂದ ನಾವು ನಿತ್ಯ ಸತ್ಯವಾದಂತಹ ಈ ಒಂದು ಸಿದ್ಧಾಂತವನ್ನು ಅನುಸರಿಸಿ ನಮ್ಮ ಜೀವನವನ್ನು ನಡೆಸಿದಾಗಲೇ ನಮ್ಮ ಜೀವನ ಪವಿತ್ರವಾಗುತ್ತೆ. ಮುಂದಕ್ಕೆ ನಮಗೆ ಇನ್ನೂ ಉತ್ಕೃಷ್ಟವಾದಂತಹ ಜನ್ಮ ಬರುತ್ತದೆ. ಈ ಸಿದ್ಧಾಂತವನ್ನು ಮರೆತು ನಾವೇನಾದರೂ ಅಧರ್ಮದ ಹಾದಿಯನ್ನು ತುಳಿದರೆ, ಅಧರ್ಮ ಮಾರ್ಗದಲ್ಲಿ ನಡೆದರೆ ನಮ್ಮ ಜೀವನವನ್ನು ನಾವು ವ್ಯರ್ಥ ಮಾಡಿಕೊಂಡಂತಾಗುತ್ತದೆ. ಇದೊಂದು ನಿತ್ಯ ಸತ್ಯವಾದ ವಿಷಯ. ಆದಿಶಂಕರರು ನಮಗೆ ಹೊಸದಾದ್ದನ್ನು ಉಪದೇಶ ಮಾಡಿದ್ದರು ಅಂತ ನಾವು ಯಾವತ್ತೂ ಹೇಳುವುದಿಲ್ಲ. ಯಾವುದನ್ನು ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳಿದೆಯೋ ಅದನ್ನು ಜನರು ಮರೆತು ಬಿಟ್ಟಾಗ ಜನರಿಗೆ ಅದನ್ನು ಜ್ಞಾಪಿಸಿದರು. ಈ ಸಿದ್ಧಾಂತವನ್ನು ಮರೆತು ಜನರು ಕೇವಲ ಪ್ರಾಣಿಗಳಂತೆಯೇ ಜೀವನವನ್ನು ನಡೆಸ್ತಿದ್ದಂತಹ ಸಂದರ್ಭದಲ್ಲಿ ಭಗವತ್ಪಾದ ಶಂಕರರು ಈ ರೀತಿಯಾಗಿ ನೀವು ಜೀವನವನ್ನು ವ್ಯರ್ಥ ಮಾಡುವುದು ಸರಿಯಲ್ಲ, ಈ ಜೀವನ ಅತ್ಯಮೂಲ್ಯವಾದದ್ದು, ಇದು ಪದೇ ಪದೇ ಸಿಕ್ಕುವಂಥದ್ದಲ್ಲ, ಇಂಥ ಅಮೂಲ್ಯವಾದ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ,
ಇದನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದರೆ ಏಕಮೇವ ಮಾರ್ಗ ಧರ್ಮಾಚರಣೆ. ಧರ್ಮದ ಮಾರ್ಗದಿಂದ ಯಾರೂ ಸರಿಬೇಡಿ. ಧರ್ಮ ಮಾರ್ಗದಿಂದ ಸರಿದರೆ ನಿಮಗೆ ಇಹದಲ್ಲಿ ಹೆಚ್ಚಿನ ದುಃಖ ಬರುತ್ತೆ ಅಂತ ಅನಿಸದೇ ಇದ್ದರೂ ಈ ಶರೀರವನ್ನು ಬಿಟ್ಟು ಹೋದ ಮೇಲೆ ಬಹಳಷ್ಟು ದುಃಖವನ್ನು ನೀವು ಅನುಭವಿಸಬೇಕಾಗುತ್ತೆ. ಮನುಷ್ಯನಿಗೆ ಒಂದು ಆಸೆ ಏನು ಅಂತಂದರೆ, ಯಾವುದೇ ಜನ್ಮ ಬಂದರೂ ನಾನು ಸುಖವಾಗಿರಬೇಕು, ಯಾವ ಜನ್ಮದಲ್ಲೂ ನನಗೆ ದುಃಖ ಬರಬಾರದು, ಕಷ್ಟ ಬರಬಾರದು. ಇದು ಮನುಷ್ಯನಿಗೆ ಅಂತರಾಳದಲ್ಲಿರತಕ್ಕಂತಹ ಆಸೆ. ಶಂಕರರು ಹೇಳಿದರು, ನಿಜವಾಗಿ ನಿಮ್ಮ ಮನಸ್ಸಿನಲ್ಲಿ ಈ ಆಸೆ ಇದ್ದರೆ ಇದಕ್ಕೆ ತಕ್ಕ ಹಾಗೆ ನಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ತಾನು ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಬೇಕು ಅಂತ ಆಸೆ ಇರುತ್ತೆ, ಆದರೆ ಪುಸ್ತಕ ಮುಟ್ಟೋಕೆ ಮನಸ್ಸು ಬರುವುದಿಲ್ಲ. ಶಂಕರರು ಹೇಳಿದರು, ನೀನು ಪುಸ್ತಕವೇ ಮುಟ್ಟದೇ ಇದ್ದೀರಿ, ಹೇಗೆ ನೀನು ಫಸ್ಟ್ ಕ್ಲಾಸಲ್ಲಿ ಪಾಸಾಗ್ತಿ? ನಿನಗೆ ನಿಜವಾಗಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಬೇಕು ಅಂತ ಆಸೆ ಇದ್ದರೆ ತೀವ್ರವಾಗಿ ಕೃಷಿಯನ್ನು ಮಾಡು. ಹಾಗೆಯೇ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕಾದರೆ ಧರ್ಮ ಮಾರ್ಗದಲ್ಲಿ ನಡಿ, ಅಧರ್ಮ ಮಾರ್ಗದಲ್ಲಿ ನಡಿಬೇಡ. ಕೆಲವರಿಗನಿಸುತ್ತೆ ಧರ್ಮ ಮಾರ್ಗದಲ್ಲಿ ನಡೆಯುವುದು ಬಹಳ ಕಷ್ಟ ಅಂತ ಹೇಳಿ. ಅಲ್ಲ, ನಮಗೆ ಉತ್ತಮವಾದ ಫಲ ಸಿಕ್ಕಬೇಕಾದರೆ ಮೊದಲು ಕಷ್ಟ ಅನುಭವಿಸಲೇಬೇಕು. ಈಗ ವಿದ್ಯಾರ್ಥಿಗೂ ಅದೇ ಅನಿಸುತ್ತೆ, ಓದುವುದು ಅಂದ್ರೆ ಬಹಳ ಕಷ್ಟ ಸ್ವಾಮಿ, ಮತ್ತು ಫಸ್ಟ್ ಕ್ಲಾಸಲ್ಲಿ ಪಾಸಾಗಬೇಕು ಅಂದರೆ ಸ್ವಲ್ಪ ಕಷ್ಟ ಪಡುವುದು ಬೇಡವೇ? ಹಾಗೆ ಧರ್ಮ ಮಾರ್ಗದಲ್ಲಿ ಹೋಗುವುದು ಕಷ್ಟ ಅಂತ ಯಾರಾದರೂ ಅದನ್ನು ಬಿಟ್ಟರೆ ತಮ್ಮ ಅಪೇಕ್ಷಿತವಾದಂತಹ ಫಲ ಮಾತ್ರ ಸಿಕ್ಕುವುದಿಲ್ಲ. ಅದನ್ನೇ ಹಿಂದಿನವರು ಬಹಳ ಸ್ವಾರಸ್ಯವಾಗಿ ಹೇಳಿದರು. ಈ ಜನರಲ್ಲಿ ಒಂದು ವಿಚಿತ್ರವಾದ ಪ್ರವೃತ್ತಿಯನ್ನು ನಾವು ಕಾಣ್ತಾ ಇದ್ದೇವೆ. ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯನ್ನೇಚ್ಛಂತಿ ಮಾನವಾಃ ನ ಪಾಪ ಫಲಮಿಚ್ಛಂತಿ ಪಾಪಂ ಕುರ್ವಂತಿ ಯತ್ನತಃ ಅಂತ ಹೇಳಿ. ಪುಣ್ಯದ ಫಲವಾದ ಸುಖವನ್ನು ಮಾತ್ರ ಎಲ್ಲರೂ ಬಯಸ್ತಾರೆ, ಆದರೆ ಆ ಸುಖಕ್ಕೆ ಪುಣ್ಯ ಕಾರ್ಯವನ್ನು ಮಾಡು ಅಂತಂದರೆ ಮಾತ್ರ ಯಾರೂ ಮುಂದೆ ಬರುವುದಿಲ್ಲ. ಪಾಪದ ಫಲವಾದ ದುಃಖ ಯಾರಿಗೂ ಬೇಡವಾಗಿದೆ, ಆದರೆ ಆ ದುಃಖ ಕೊಡತಕ್ಕಂತಹ ಪಾಪ ಕಾರ್ಯವನ್ನು ಮಾಡುವುದಕ್ಕೆ ಎಲ್ಲರೂ ಮುಂದೆ ಬರ್ತಾರೆ. ಇದೊಂದು ವಿಚಿತ್ರವಾದ ಪ್ರವೃತ್ತಿ ಮನುಷ್ಯರಲ್ಲಿ ಅಂತ. ಇದು ಇವತ್ತು ನಾನು ಹೇಳೋ ಮಾತಲ್ಲ, ನೂರಾರು ವರ್ಷಗಳ ಹಿಂದಿನವರು ಮನುಷ್ಯನ ಪ್ರವೃತ್ತಿಯನ್ನು ಅಧ್ಯಯನ ಮಾಡಿ ಸ್ಟಡಿ ಮಾಡಿ ಹೇಳಿರ್ತಕ್ಕಂತಹ ಮಾತು ಇದು. ಆದರೆ ನಾವು ಈ ಮಾತಿನಂತೆ ಇರತಕ್ಕದ್ದು ನಮಗೆ ಯೋಗ್ಯವಲ್ಲ. ಪುಣ್ಯದ ಫಲವನ್ನು ನಾವು ಅಪೇಕ್ಷಿಸ್ತಿರಬೇಕಾದರೆ ಅದಕ್ಕೆ ತಕ್ಕಂತಹ ಪುಣ್ಯ ಕಾರ್ಯವನ್ನು ಮಾಡಬೇಕು, ಅಂದರೆ ಧರ್ಮವನ್ನು ಆಚರಣೆ ಮಾಡಬೇಕು. ಪಾಪ ಫಲವಾದ ದುಃಖವನ್ನು ನಾವು ಅಪೇಕ್ಷೆ ಪಡ್ತಾ ಇಲ್ಲ ಅಂತಂದರೆ ಆ ದುಃಖಜನಕವಾದ ಪಾಪ ಕಾರ್ಯವನ್ನು ನಾವು ಮಾಡಬಾರದು. ಇದನ್ನೇ ಭಗವತ್ಪಾದ ಶಂಕರರು ನಮಗೆ ವಿಸ್ತಾರವಾಗಿ ತಿಳಿಸಿದ್ದಾರೆ. ಅವರು ಅನೇಕ ವಿಧವಾದ ಭಾಷ್ಯಗಳು ಬರೆದಿದ್ದಾರೆ, ಪ್ರಕರಣಗಳು ಬರೆದಿದ್ದಾರೆ, ಸ್ತೋತ್ರಗಳು ಬರೆದಿದ್ದಾರೆ, ಅತಿ ಸಂಕ್ಷಿಪ್ತವಾದಂತಹ ಗ್ರಂಥಗಳನ್ನು ಬರೆದಿದ್ದಾರೆ. ಎಲ್ಲವುದರ ಸಾರಾಂಶ ಒಂದೇ, ಧರ್ಮ ಮಾರ್ಗದಲ್ಲಿರು, ಅಧರ್ಮ ಮಾರ್ಗಕ್ಕೆ ಹೋಗಬೇಡ ಅಂತ. ಆದರೆ ಜನರಿಗೆ ನಾವು ಇದನ್ನು ಪದೇ ಪದೇ ಹೇಳ್ತಾ ಇರಬೇಕು. ನಾವು ಹೇಗೆ ಹುಡುಗರಿಗೆ ನೀನು ಸರಿಯಾಗಿ ಓದಬೇಕು, ಗುರುಗಳಲ್ಲಿ ವಿನಯದಿಂದ ಇರಬೇಕು, ಸಹಪಾಠಿಗಳ ಜೊತೆಗೆ ಸ್ನೇಹದಿಂದ ಇರಬೇಕು, ಯಾರದ್ದು ಪೆನ್ನು ಕದಿಯೋಕ್ಕೆ ಹೋಗಬಾರ್ದು, ಯಾವತ್ತೂ ಗುರುಗಳೆದುರಿಗೆ ಸುಳ್ಳು ಹೇಳಬಾರ್ದು ಅಂತ ಒಂದು ಸಲ ಹೇಳಿದರೆ ಸಾಲದು, ದಿವಸ ಅವನಿಗೆ ಹೇಳ್ತಾನೇ ಇರಬೇಕು. ಯಾಕೆ ಒಂದು ಸಲ ಹೇಳಿದ್ರೆ ಮರ್ತೋಗುತ್ತೆ. ಅವನಿಗೆ ದಿವಸ ನಾವು ಹೆಂಗೆ ಹೇಳ್ತಾ ಇರಬೇಕು, ಜನರಿಗೂ ಇದೇ ರೀತಿಯಾಗಿ ಧರ್ಮದ ಬಗ್ಗೆ ಪ್ರಬೋಧವನ್ನು ಯಾವಾಗಲೂ ಮಾಡಬೇಕು ಎಂಬುದಕ್ಕಾಗಿ ಭಗವತ್ಪಾದರು ಈ ಮಠಗಳ ವ್ಯವಸ್ಥೆಯನ್ನು ಮಾಡಿದರು. ಇದಕ್ಕೆ ಸನ್ಯಾಸಿಗಳನ್ನು ನೇಮನ ಮಾಡಿದರು. ಯಾಕೆ ಅಂತಂದರೆ ಸನ್ಯಾಸಿಗೆ ಇರತಕ್ಕಂತಹ ಒಂದು ವೈಶಿಷ್ಟ್ಯ ಏನು ಅಂತಂದರೆ
ಅವನಿಗೆ ಮೊದಲಿಗೆ ಸ್ವಾರ್ಥ ಇರುವುದಿಲ್ಲ. ಯಾಕೆ? ಅವನಿಗೆ ಹೆಂಡತಿ ಮಕ್ಕಳು ಯಾರೂ ಇರುವುದಿಲ್ಲ. ಹೆಂಡತಿ ಮಕ್ಕಳು ಇದ್ದರೆ ಆಗ ಸ್ವಾರ್ಥ ಅನ್ನೋದು ಬರುತ್ತೆ. ಹೆಂಡತಿಗೆ ಒಡವೆ ಮಾಡಿಕೊಡ್ಬೇಕು, ಮಕ್ಕಳಿಗೆ ಓದಿಸ್ಬೇಕು, ಮದುವೆ ಮಾಡಬೇಕು, ಮೊಮ್ಮಕ್ಕಳು ಮರಿಮಕ್ಕಳು ಅಂಥೇಳಿ ಆ ರೀತಿಯಾದಂತಹ ಗೌಜು ಸನ್ಯಾಸಿಗೆ ಇರುವುದಿಲ್ಲ. ಅದನ್ನ ಹತ್ತು ಕಡೆಗೆ ಅವರ ಮನಸ್ಸು ಹೋಗೋದಿಲ್ಲ. ಮತ್ತು ಇನ್ನೊಂದು ಏನು ಅಂತಂದರೆ, ಆ ಸನ್ಯಾಸಿ ವೇದಾಂತವನ್ನು ಓದಿರ್ತಾನಾದ್ರಿಂದ ಯಾವುದರಲ್ಲೂ ಅವನಿಗೆ ಆಸೆ ಇರುವುದಿಲ್ಲ. ನಿಜವಾದ ಸನ್ಯಾಸಿಗಳ ಬಗ್ಗೆ ನಾನು ಮಾತಾಡ್ತಿರೋದು. ಅದರಲ್ಲಿ ಯಾವುದರ ಮೇಲೂ ಅವನಿಗೆ ಆಸೆ ಇರುವುದಿಲ್ಲ. ಆದ್ದರಿಂದ ಆತನಿಗೆ ಧರ್ಮವನ್ನು ಪ್ರಚಾರ ಮಾಡುವುದಕ್ಕೆ ಹೆಚ್ಚು ಅವಕಾಶವಿರುತ್ತದೆ. ಯಾವಾಗ ಸ್ವಾರ್ಥ ಇರುವುದಿಲ್ವೋ ಆಗ ಅವನಿಗೆ ಬೇರೆ ಯಾವ ಕೆಲಸ ಇರುವುದಿಲ್ಲ. ಹಾಗಾಗಿ ಅವರು ಈ ಸನ್ಯಾಸಿ ಪರಂಪರೆಯನ್ನು ತಮ್ಮ ಚತುರಾಮ್ನಾಯ ಪೀಠಗಳಲ್ಲೂ ಏರ್ಪಡಿಸಿದರು. ಸನ್ಯಾಸಿಗಳೇ ಈ ಪೀಠದಲ್ಲಿ ಅಧಿಪತಿಗಳಾಗಿ ಬರಬೇಕು. ಈ ಪೀಠಕ್ಕೆ ಬಂದಂಥವರು ಸದಾ ಕಾಲದಲ್ಲೂ ಧರ್ಮದ ಬಗ್ಗೆ ಜನರಿಗೆ ಪ್ರಬೋಧವನ್ನು ಮಾಡಬೇಕು. ತಾವು ಸ್ವಯಂ ಧರ್ಮದ ಆಚರಣೆಯನ್ನು ಮಾಡಬೇಕು. ನಾವು ಇನ್ನೊಬ್ಬನಿಗೆ ಉಪದೇಶ ಮಾಡುವುದರಲ್ಲಿ ಮಾತ್ರ ನಾವಿರಬಾರದು. ಕನ್ನಡದಲ್ಲಿ ಒಂದು ಗಾದೆ ಇದೆ, ಎಲ್ಲರೂ ಗೊತ್ತಿರಬಹುದು. ಹೇಳುವುದು ಪುರಾಣ, ತಿನ್ನುವುದು ಬದನೆಕಾಯಿ ಅಂತ ಹೇಳಿ. ಹಂಗಾಗಬಾರದು. ನೀವು ಇನ್ನೊಬ್ಬರಿಗೆ ಏನು ಉಪದೇಶ ಮಾಡ್ತೀರೋ ಅದನ್ನು ನೀವು ಅಕ್ಷರಶಃ ಪಾಲಿಸಬೇಕು. ಇದನ್ನೇ ಶಂಕರರು, ಈಗ ನಮ್ಮ ಅಧಿಕಾರಿಗಳು ಹೇಳಿದರಲ್ಲ, ಶಂಕರರು ತಮ್ಮ ಮಠಗಳಿಗೆ ಅನ್ವಯಿಸ್ತಕ್ಕಂತಹ ಒಂದು ಕಾನೂನನ್ನು ಬರೆದು ಬಿಟ್ಟರು ಅಂಥೇಳಿ. ಆ ಕಾನೂನಿಗೆ ಮಠಾಮ್ನಾಯ ಅಂತ ಹೆಸರು. ಮಠಾಮ್ನಾಯ ಅಂತ ಹೇಳಿ ಒಂದೊಂದು ಈ 4 ಮಠಗಳಲ್ಲೂ ಇರತಕ್ಕಂತಹ ಸನ್ಯಾಸಿಗಳು ಹೀಗಿರಬೇಕು, ಹೀಗಿರಬೇಕು, ಹೀಗಿರಬೇಕು ಅಂತ ಹೇಳುವಾಗ, ಆ ಸನ್ಯಾಸಿ ಯೋಗ್ಯತೆಯನ್ನು ಹೇಳುವಾಗ ಶುಚಿರ್ಜಿತೇಂದ್ರಿಯೋ ವೇದ ವೇದಾಂಗಾದಿ ವಿಚಕ್ಷಣ, ಆ ಸನ್ಯಾಸಿ ಶುಚಿಯಾಗಿ ಶುದ್ಧನಾಗಿರಬೇಕು. ಅಂದರೆ ಶುದ್ಧ ಚಾರಿತ್ರ್ಯವಂತನಾಗಿರಬೇಕು, ಚರಿತ್ರ ಶುದ್ಧಿ ಇರಬೇಕು, ಜಿತೇಂದ್ರಿಯನಾಗಿರಬೇಕು, ವೇದ ವೇದಾಂಗಗಳನ್ನು ಅಧ್ಯಯನ ಮಾಡಿರಬೇಕು, ಶಾಸ್ತ್ರಜ್ಞನಾಗಿರಬೇಕು. ಸಹ ಮದಾಸ್ಥಾನಮರ್ಹತಿ. ಅಂಥವನು ಮಾತ್ರ ಈ ಪೀಠದಲ್ಲಿ ಕುಳಿತುಕೊಳ್ಳೋದಕ್ಕೆ ಯೋಗ್ಯನಾಗುತ್ತಾನೆ. ಅಂತಹ ಯೋಗ್ಯತೆ ಇಲ್ಲದೇ ಇರತಕ್ಕಂಥವನು ಈ ಪೀಠಕ್ಕೆ ತರಬಾರದು ಎಂಬುದಾಗಿ ಶಂಕರರು ಅಂದೇ ಅಪ್ಪಣೆ ಮಾಡಿದ್ದಾರೆ. ಆ ಅಪ್ಪಣೆಯನ್ನು ಶೃಂಗೇರಿ ಶಾರದಾ ಪೀಠ ಮಾತ್ರ ಅಂದಿನಿಂದಲೂ ಪಾಲಿಸಿಕೊಂಡು ಬರ್ತಾ ಇದೆ ಎಂಬುದೇ ಈ ಪೀಠದ ವಿಷಯ. ಆ ಯೋಗ್ಯತೆ ಇಲ್ಲದಂತಹ ವ್ಯಕ್ತಿಯನ್ನ ಈ ಪೀಠಕ್ಕೆ ಯಾರೂ ತಂದಿಲ್ಲ. ಇವತ್ತಿನ ಶೃಂಗೇರಿ ಪೀಠದ ಇತಿಹಾಸವನ್ನು ಶಂಕರರಿಂದ ಇಲ್ಲಿಯವರೆಗೆ ನೋಡಿದರೆ ಆ ಯೋಗ್ಯತೆ ಇಲ್ಲದಂತಹ ಯಾವ ಒಂದು ವ್ಯಕ್ತಿಯೂ ಈ ಪೀಠದಲ್ಲಿ ಅಧಿಕಾರಿಯಾಗಿ ಬಂದಿಲ್ಲ ಎಂಬುದೇ ಈ ಪೀಠದ ಒಂದು ವೈಶಿಷ್ಟ್ಯ. ಮತ್ತೆ ಇನ್ನೊಂದು ವೈಶಿಷ್ಟ್ಯ ಏನು ಅಂತಂದರೆ, ಈ ಪೀಠದಲ್ಲಿ ಬ್ರಹ್ಮಚಾರಿಯಾಗಿಯೇ ಸನ್ಯಾಸವನ್ನು ತಗೊಳ್ಕೊಳ್ಬೇಕು. ಗೃಹಸ್ಥನಾಗಿ ಒಂದು ಸನ್ಯಾಸ ತಗೊಳ್ಳುವ ಪದ್ಧತಿ ಈ ಪೀಠದಲ್ಲಿಲ್ಲ. ನಮ್ಮ ಪರಂಪರೆಯ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಬ್ರಹ್ಮಚರ್ಯದಿಂದಲೇ ಸನ್ಯಾಸಿಯಾಗಿ ಸನ್ಯಾಸ ಧರ್ಮವನ್ನು ತೂಚ ತಪ್ಪದೆ ಪಾಲಿಸಿ ಶಾಸ್ತ್ರಾನುಗುಣವಾಗಿ ತಮ್ಮ ಜೀವನವನ್ನು ನಡೆಸಿ ಜನರಿಗೆ ಧರ್ಮ ಪ್ರಬೋಧವನ್ನು ಮಾಡಿ ಈ ಪೀಠಕ್ಕೆ ತಾವು ಬಂದಿದ್ದಕ್ಕೆ ಸಾರ್ಥಕ್ಯವನ್ನುಂಟು ಮಾಡಿದರು ಎಂಬುದೇ ಅಂದಿನಿಂದಲೂ ಇಂದಿನವರೆಗೆ ಬಂದಿರತಕ್ಕಂತಹ ಪೀಠಾಧಿಪತಿಗಳ ಚರಿತ್ರೆಯನ್ನು ನೋಡಿದರೆ ನಮಗೆ ಗೊತ್ತಾಗತಕ್ಕಂತಹ ನಿತ್ಯ ಸತ್ಯವಾದ ಮಾತು. ಇದನ್ನು ನಾವು ಹಿಂದಿನ ಗುರುಗಳ ಚರಿತ್ರೆಯನ್ನು ಗ್ರಂಥಗಳ ಮೂಲಕ ನೋಡಿದ್ದೇವೆ, ನಮ್ಮ ಗುರುಗಳಲ್ಲಿ ಪ್ರತ್ಯಕ್ಷವಾಗಿಯೇ ನೋಡಿದ್ದೇವೆ. ನಮ್ಮ ಗುರುಗಳು ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ತಮ್ಮ 14ನೇ ವಯಸ್ಸಿನಲ್ಲಿ ಸನ್ಯಾಸವನ್ನು ಸ್ವೀಕರಿಸಿದರು. 14ನೇ ವಯಸ್ಸಿನಲ್ಲಿ ಬ್ರಹ್ಮಚಾರಿಯಾಗಿ ಹಾಗೆಯೇ ಸನ್ಯಾಸಿಯಾದರು. ಸಕಲ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದರು.
ಸಕಲ ಶಾಸ್ತ್ರಗಳಲ್ಲಿ ಪಾರಂಗತರಾದರು. ಮಠದ ಸಂಪ್ರದಾಯಗಳನ್ನು ತಮ್ಮ ಗುರುಗಳ ಮುಖಾಂತರವಾಗಿ ಸಂಪೂರ್ಣವಾಗಿ ಅರಿತುಕೊಂಡರು. ಮಠದ ಶಿಷ್ಯರ ಏಳಿಗೆಗಾಗಿ ತಮ್ಮ ಜೀವನವನ್ನು ಧಾರೆಯೆರೆದರು. ಅವರು 35 ವರ್ಷಗಳ ಕಾಲ ಈ ಮಠದ ಆಧಿಪತ್ಯವನ್ನು ನಡೆಸಿದರು. ಅದರಲ್ಲಿ ಸಾಮಾನ್ಯ 15 ವರ್ಷಗಳ ಕಾಲ ಯಾತ್ರೆಯನ್ನೇ ಮಾಡಿದರು, ಸಂಚಾರವನ್ನು ಮಾಡಿದರು. ಸಂಚಾರದಲ್ಲಿಯೇ ತಮ್ಮ ಈ ಜೀವನದಲ್ಲಿ ಅರ್ಧ ಭಾಗವನ್ನು ಕಳೆದರು. ಯಾತಕ್ಕಾಗಿ ಸಂಚಾರ ಮಾಡಿದರು? ಜನರಿಗೆ ಧರ್ಮದ ಬಗ್ಗೆ ತಿಳುವಳಿಕೆಯನ್ನು ಕೊಡುವುದಕ್ಕಾಗಿ, ಜನರಿಗೆ ವೇದಾಂತ ತತ್ವವನ್ನು ತಿಳಿಸುವುದಕ್ಕಾಗಿ, ಜನರನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯುವುದಕ್ಕಾಗಿ ತಮ್ಮ ಯಾತ್ರೆಯನ್ನು ನಡೆಸಿದರು. ಶೃಂಗೇರಿಯನ್ನು ವಿಶೇಷವಾಗಿ ಅಭಿವೃದ್ಧಿಪಡಿಸಿದರು. ಅವರನ್ನು ದರ್ಶನ ಮಾಡಿರತಕ್ಕಂತಹ ಜನರು, ಅವರಿಂದ ಅನುಗ್ರಹವನ್ನು ಪಡೆದಿರತಕ್ಕಂತಹ ಜನರು, ಅವರ ಅದ್ಭುತವಾದಂತಹ ಮಹಿಮೆಯನ್ನು ಅನುಭವಿಸಿರ್ತಕ್ಕಂತಹ ಜನರು ಇಂದಿಗೂ ನಮ್ಮ ಮಧ್ಯದಲ್ಲಿ ಹಲವು ಮಂದಿ ಇದ್ದಾರೆ. ಅವರು 1974ನೇ ಇಸ್ವಿಯಲ್ಲಿ ನನಗೆ ಸನ್ಯಾಸ ದೀಕ್ಷೆಯನ್ನು ನೀಡಿ ನನ್ನನ್ನು ತಮ್ಮ ಉತ್ತರಾಧಿಕಾರಿಯನ್ನಾಗಿ ಆಗಿಸಿದರು. ಅವರದ್ದು ಅತ್ಯಂತ ವಿಶಾಲವಾದ ದೃಷ್ಟಿ. ನಾನು ಎಲ್ಲೋ ಆಂಧ್ರ ದೇಶದಲ್ಲಿ ಹುಟ್ಟಿದವನು, ನನಗೆ ಈ ದೇಶದ ಚರಿತ್ರೆಯಾಗಲಿ, ಈ ಮಠದ ಚರಿತ್ರೆಯಾಗಲಿ, ಇಲ್ಲಿಯ ಸಂಸ್ಕೃತಿಯಾಗಲಿ, ಇಲ್ಲಿಯ ಆಚಾರ ವ್ಯವಹಾರಗಳಾಗಲಿ ಯಾವುದೂ ಗೊತ್ತಿರಲಿಲ್ಲ. ಅಂತಹ ನನ್ನನ್ನು ಈ ಮಠದ ಉತ್ತರಾಧಿಕಾರಿಯನ್ನಾಗಿಸಿ ಈಗ ನಾನು ಯಾವ್ಯಾವುದು ಇಲ್ಲ ಅಂತ ಹೇಳಿದ್ನೋ ಅದೆಲ್ಲವೂ ಸಂಪೂರ್ಣವಾಗಿ ನಾನು ಇರುವಂತೆ ಮಾಡಿ ನನ್ನನ್ನು ಈ ಪೀಠದ ರಕ್ಷಣೆಗಾಗಿ ನೇಮಿಸಿದರು. ಅವರು ಯಾವ ಭರವಸೆಯನ್ನಿಟ್ಟುಕೊಂಡು ನನ್ನನ್ನು ತಮ್ಮ ಉತ್ತರಾಧಿಕಾರಿಯನ್ನಾಗಿಸಿದರೋ ಆ ಭರವಸೆಯನ್ನು ಉಳಿಸಿಕೊಂಡಿದ್ದೇನೆ ಎಂಬತಕ್ಕಂತಹ ತೃಪ್ತಿ ನನಗಿದೆ. ಅವರು ನಾನು ಈ ಪೀಠವನ್ನು ಅಭಿವೃದ್ಧಿಪಡಿಸ್ತೇನೆ, ಜನರಿಗೆ ಹೆಚ್ಚು ಉಪಕಾರ ಮಾಡತಕ್ಕಂತಹ ಕೆಲಸಗಳನ್ನು ಮಾಡ್ತೇನೆ, ಇನ್ನೂ ಹೆಚ್ಚು ಧರ್ಮ ಪ್ರಚಾರವನ್ನು ಮಾಡ್ತೇನೆ, ನಮ್ಮ ಭಾರತೀಯ ಸಂಸ್ಕೃತಿಗೆ ದೋಹದವಾಗತಕ್ಕಂತಹ ಅನೇಕ ಕೆಲಸಗಳನ್ನು ಮಾಡ್ತೇನೆ ಎಂಬತಕ್ಕಂತಹ ನಿರೀಕ್ಷೆಯನ್ನಿಟ್ಟುಕೊಂಡಿದ್ದರು. ಇವತ್ತಿನ ದಿವಸ ಇಲ್ಲಿ ಆಗಿರತಕ್ಕಂತಹ ಕೆಲಸವನ್ನು ನೋಡಿರತಕ್ಕಂಥವರೆಲ್ಲರೂ ಅವರ ನಿರೀಕ್ಷೆಗಳೆಲ್ಲ ಸತ್ಯವಾಗಿದೆ ಎಂಬತಕ್ಕಂತಹ ಒಂದು ತೃಪ್ತಿಯ ಭಾವನೆ ಎಂದಿದ್ದಾರೆ. ಇದೆಲ್ಲವೂ ಕೇವಲ ಅವರ ಕೃಪೆಯಿಂದಾದದ್ದು. ನಾನು ಪದೇ ಪದೇ ಹೇಳೋದುಂಟು, ಇದರಲ್ಲಿ ನಂದೇನಾದರೂ ದೊಡ್ಡಸ್ತಿಗೆ ಇದೆ ಅಂತ ತಿಳ್ಕೊಂಡಿದ್ರೆ ಅದು ಮೂರ್ಖತನ. ನನ್ನ ದೊಡ್ಡಸ್ತಿಗೆ ಯಾವುದೂ ಅಲ್ಲ, ಕೇವಲ ಅವರ ಕೃಪೆ, ಆ ಜಗನ್ಮಾತೆಯಾದ ಶಾರದೆಯ ಕೃಪೆ. ನಾನು ಎಷ್ಟೋ ಸಂದರ್ಭಗಳಲ್ಲಿ ಅನೇಕವಾದ ಸಮಸ್ಯೆಗಳು ಬಂದಾಗ ನಮ್ಮ ಗುರುಗಳನ್ನು, ಆ ಜಗನ್ಮಾತೆ ಶಾರದೆಯನ್ನು ನೆನಪಿಸಿಕೊಂಡಾಗ ಎಲ್ಲ ಸಮಸ್ಯೆಗಳು ಪರಿಹಾರವಾಗಿ ಯಾವುದು ಅಸಾಧ್ಯವಾದ ಕೆಲಸ ಅಂತ ಎಣಿಸಿರ್ತೇನೋ ಅದು ಹೂ ಎತ್ತಿದ ಹಾಗೆ ಆಗಿರತಕ್ಕಂತಹ ಸನ್ನಿವೇಶಗಳು ಅನೇಕ ಇವೆ. ಅದು ನನಗೆ ಗೊತ್ತಿದೆ. 29 ವರ್ಷಗಳಿಂದ ನನ್ನ ಜೊತೆಯಲ್ಲಿರತಕ್ಕಂತಹ ನಮ್ಮ ಗೌರಿಶಂಕರಿಗೆ ಗೊತ್ತಿದೆ. ಇಂತಹ ಒಂದು ಉಜ್ವಲವಾದ ಪರಂಪರೆ ಶೃಂಗೇರಿ ಶಾರದಾ ಪೀಠದ ಪರಂಪರೆ. ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕಾದಂತಹ ಒಂದು ಹೊಣೆ ನನ್ನ ಮೇಲೆ ಇದ್ದದ್ದರಿಂದ ಇದನ್ನು ನಾನು ಸರಿಯಾಗಿ ನಿರ್ವಹಿಸಬೇಕಾದದ್ದು ನನ್ನ ಕರ್ತವ್ಯವಾದ್ದರಿಂದ ಇವತ್ತು ಈ ಉತ್ತರಾಧಿಕಾರಿ ಶಿಷ್ಯ ಪರಿಗ್ರಹವನ್ನು ಮಾಡಿದ್ದೇನೆ. ಈ ದಿನ 1974ನೇ ಇಸ್ವಿ ನವೆಂಬರ್ 11ನೇ ತಾರೀಖನ್ನು ಜ್ಞಾಪಕ ಮಾಡುತ್ತಾ ಇದೆ. ಇದೇ ರೀತಿಯಾದಂತಹ ಸನ್ನಿವೇಶ 1974ನೇ ಇಸ್ವಿ ನವೆಂಬರ್ 11ನೇ ತಾರೀಖು ಆಗಿತ್ತು. ಆನಂದ ಸಂವತ್ಸರದ ಆಶ್ವೀಜ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ಸೋಮವಾರದ ದಿವಸ
ಅದೇ ಇಂದು ಪುನರಾವೃತ್ತಿಯಾಯಿತು. ಜಯ ಸಂವತ್ಸರದ ಮಾಘ ಮಾಸದ ಶುಕ್ಲ ಪಕ್ಷದ ತೃತೀಯೆ ಶುಕ್ರವಾರದ ದಿವಸ 2015ನೇ ಇಸ್ವಿ ಜನವರಿ 23ನೇ ತಾರೀಖಿನಂದು ನಮ್ಮ ಗುರುಗಳು ನನಗೆ ಶಾಸ್ತ್ರಾಭ್ಯಾಸವನ್ನು ಮಾಡಿಸಿ, ನನಗೆ ಮಠದ ಸಂಪ್ರದಾಯಗಳನ್ನು ತಿಳಿಸಿ, ಮಠದ ಶಿಷ್ಯರನ್ನೆಲ್ಲ ಪರಿಚಯ ಮಾಡಿಸಿ ನನಗೆ ಈ ಹೊಣೆಯನ್ನು ಹೊರಿಸಿದರು. ಅದೇ ರೀತಿಯಾಗಿ ನಮ್ಮ ಶಿಷ್ಯರನ್ನು ಅದೇ ರೀತಿಯಾಗಿ ತಯಾರು ಮಾಡಿ ಇವತ್ತು ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟಿದ್ದೇನೆ. ಇಲ್ಲಿ ಜಾತಕವನ್ನು ನೋಡಿ ಸನ್ಯಾಸ ಕೊಡುವ ಪದ್ಧತಿ ನಮ್ಮಲ್ಲಿಲ್ಲ. ಈ ಹುಡುಗನ ಜಾತಕದಲ್ಲಿ ಸನ್ಯಾಸ ಯೋಗ ಇದೆಯಾ ಇಲ್ವಾ ಅಂತ ಹಲವಾರು ಜ್ಯೋತಿಷಕರನ್ನು ವಿಚಾರಿಸಿ, ಇಲ್ಲ ಇವನಿಗೆ ಸನ್ಯಾಸ ಯೋಗ ಇಲ್ಲ ಅಂತ ಯಾರು ಒಬ್ಬ ಜ್ಯೋತಿಷರು ಹೇಳಿದರೂ ಕೂಡ ಆಯ್ತಪ್ಪ ಆ ಹುಡುಗ ಬೇಡ ಅಂತ ಹೇಳ್ತಕ್ಕಂತಹ ಸಂದರ್ಭಗಳು ಕೆಲವು ಕಡೆಗಳಲ್ಲಿ ಇರುತ್ತದೆ ಅಂತ ಕೇಳಿದ್ದೆ. ನಮ್ಮ ಗುರುಗಳು ಹಾಗೆ ಮಾಡಿಲ್ಲ, ನಾನು ಹಾಗೆ ಮಾಡಿಲ್ಲ. ನಮ್ಮ ಗುರುಗಳು ನನಗೆ ಸನ್ಯಾಸ ಕೊಟ್ಟ ಮೇಲೆ ಹೇಳಿದರು, ಸ್ವಾಮಿಗಳೇ ನೀವು ಹುಟ್ಟಿದ ತಿಥಿ ಯಾವುದು ಅಂತ. ಯಾಕೆ ಅಂತಂದ್ರೆ ಸ್ವಾಮಿಗಳು ಹುಟ್ಟಿದ ತಿಥಿಯನ್ನು ಮಠದಲ್ಲಿ ವರ್ಧಂತಿ ಅಂತ ಆಚರಣೆ ಮಾಡ್ತಾರೆ, ಅದಕ್ಕೋಸ್ಕರ ಕೇಳಿದ್ದೆ ಅಂತಂದ್ರೆ ನಾನು ಇವರನ್ನು ಅದೇ ಕೇಳಿದೆ, ನೀವು ಹುಟ್ಟಿದ ತಿಥಿ ಯಾವುದಪ್ಪ? ಯಾಕೆ ಅಂದರೆ ಮಠದಲ್ಲಿ ಸ್ವಾಮಿಗಳ ವರ್ಧಂತಿ ಆಚರಣೆ ಮಾಡಬೇಕಾಗುತ್ತೆ ಅಂತ. ಇಲ್ಲಿ ಜಾತಕವನ್ನು ನೋಡಿ ಸನ್ಯಾಸ ಕೊಡುವುದಲ್ಲ, ವ್ಯಕ್ತಿಯ ಗುಣವನ್ನು ನೋಡಿ, ವ್ಯಕ್ತಿಯ ಸ್ವಭಾವವನ್ನು ನೋಡಿ, ಆ ವ್ಯಕ್ತಿಗೆ ಇರತಕ್ಕಂತಹ ಒಂದು ಮನಸ್ಸನ್ನು ನೋಡಿ, ಈ ವ್ಯಕ್ತಿಯ ಮನಸ್ಸು ಹೇಗಿದೆ, ಈ ವ್ಯಕ್ತಿಯ ಸ್ವಭಾವ ಹೇಗಿದೆ, ಈ ವ್ಯಕ್ತಿಗೆ ವೈರಾಗ್ಯ ಹೇಗಿದೆ, ಈ ವ್ಯಕ್ತಿಗೆ ಜನರಲ್ಲಿ ಮಮತೆ ಪ್ರೀತಿ ಅಂತನ್ನುವುದು ಹೇಗಿದೆ, ಅದನ್ನು ನೋಡಿ ನಾವು ಸನ್ಯಾಸ ಕೊಡುವುದು ಶೃಂಗೇರಿ ಮಠದಲ್ಲಿ ಇರತಕ್ಕಂತಹ ಪದ್ಧತಿ. ಆ ಪದ್ಧತಿಯ ಅನುಸಾರವಾಗಿ ನಮ್ಮ ಗುರುಗಳು ಯಾವ ರೀತಿಯಾಗಿ ನಡೆಸಿದರೋ ಅದೇ ರೀತಿಯಾಗಿ ನಡೆಸುವುದೇ ನಮ್ಮ ಕರ್ತವ್ಯ ಅಂತ ಹೇಳಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದು. ದಿಲೀಪ ಮಹಾರಾಜನ ರಾಜ್ಯವನ್ನು ವರ್ಣನೆ ಮಾಡುವಾಗ ಕವಿ ಒಂದು ಮಾತು ಹೇಳಿದಾನೆ, ರೇಖಾ ಮಾತ್ರಮಪಿ ಕ್ಷುಣ್ಣಾತ್ ಆಮನೋರ್ವರ್ತ್ಮನಃ ಪದಂ ನವ್ಯತೀಯು ಪ್ರಜಾಸ್ತಸ್ಯ ನಿಯಂತುರ್ನಿಮಿ ವೃತ್ತಯಃ ಅಂತ. ಆ ದಿಲೀಪ ಮಹಾರಾಜನ ರಾಜ್ಯದಲ್ಲಿರತಕ್ಕಂತಹ ಪ್ರಜೆಗಳು ಹಿಂದಿನಿಂದಲೂ ಯಾವ ಒಂದು ಮಾರ್ಗವನ್ನ ಆ ರಘುವಂಶ ರಾಜರುಗಳು ಏರ್ಪಡಿಸಿದ್ದರೋ ಆ ಮಾರ್ಗದ ಒಂದು ಇಂಚು, ಒಂದು ಅಂಗುಲ ಸಹ ಆಚೆಗೆ ಈಚೆಗೂ ಹೋಗ್ತಾ ಇರಲಿಲ್ಲವಂತೆ. ಅದೇ ರೀತಿಯಾಗಿ ಅನುಸರಿಸುತ್ತಿದ್ರಂತೆ. ಶೃಂಗೇರಿ ಮಠದಲ್ಲೂ ಅದೇ ಕ್ರಮ. ಹಿಂದಿನ ಗುರುಗಳು ಯಾವ ಮಾರ್ಗವನ್ನು ನಮಗೆ ಹಾಕಿಕೊಟ್ಟರೋ ಆ ಮಾರ್ಗದಿಂದ ಆಚೆಗೀಚೆಗೆ ಹೋಗುವ ಪ್ರಶ್ನೆಯೇ ಇಲ್ಲ. ಇವತ್ತು ನಾವು ಬೆಳಗ್ಗೆ ನಡೆಸಿರ್ತಕ್ಕಂತಹ ಒಂದು ಕ್ರಮವನ್ನು ಆ 74ನೇ ಇಸ್ವಿಯ ನವೆಂಬರ್ 11ನೇ ತಾರೀಖು ನೋಡಿದವರುಗಳು ಒಂದು 5-6 ಜನರಿದ್ದಾರೆ ಇಲ್ಲಿ. ಅವರುಗಳಿಗೆ ಅದೇ ದಿವಸದ ಹೇಗೆ ನಡೆದಿತ್ತು ಹಾಗೇ ಇವತ್ತು ನಡೆದಿದೆ ಎಂಬತಕ್ಕಂತಹ ಒಂದು ಖುಷಿ, ಸಂತೋಷ ಅವರುಗಳ ಮುಖದಲ್ಲಿ ನಾನು ಕಂಡಿದ್ದೇನೆ. ಇದು ಈ ಶೃಂಗೇರಿ ಮಠದ ವೈಶಿಷ್ಟ್ಯ. ಆ ಜಗದಂಬೆ ಶಾರದಾಂಬೆ ಇಲ್ಲಿ ಉತ್ತರಾಧಿಕಾರಿಯನ್ನು ನಿರ್ಣಯ ಮಾಡತಕ್ಕಂಥವಳು, ನಾವಲ್ಲ. ಆ ತಾಯಿ ಯಾರನ್ನ ನಿರ್ಣಯ ಮಾಡ್ತಾಳೋ ಅವರಿಗೆ ನಾವು ಕೊಡುವುದು. ಹಾಗಾಗಿ ನಾವು ಇಲ್ಲಿ ನಮ್ಮ ಮೇಲೆ ಆ ಜವಾಬ್ದಾರಿಯನ್ನು ಹಾಕ್ಕೊಳ್ಳುವುದೇ ಇಲ್ಲ. ಹಾಗಾಗಿ ನಮ್ಮ ಗುರುಗಳು ಆ ವರ್ಷ ನವರಾತ್ರಿಯಲ್ಲಿ ಕೊನೆ ದಿವಸ ಪಲ್ಲಕ್ಕಿ ಉತ್ಸವ ಆಗಿ ಬಂದು ಅಮ್ಮನವರ ಒಳಗೆ ಹೋಗಿ ಅಮ್ಮನವರಲ್ಲಿ ಒಂದು 5 ನಿಮಿಷ ಇದ್ದು ಅಮ್ಮನವರಿಂದ ಅಪ್ಪಣೆಯನ್ನು ಪಡ್ಕೊಂಡು ಬಂದು ಹೊರಗಡೆ ಘೋಷಣೆ ಮಾಡಿದರು. ಅಲ್ಲಿವರೆ ಅವರು ಘೋಷಣೆ ಮಾಡಿಲ್ಲ. ಅನೇಕ ಶಿಷ್ಯರನ್ನು ಕೇಳ್ತಿದ್ರು, ತಮಗೆ ವಯಸ್ಸು 56 ವಯಸ್ಸಾಗಿದೆ, ಉತ್ತರಾಧಿಕಾರಿ ಬಗ್ಗೆ ತಾವೇನಾದ್ರು ಯೋಚನೆ ಮಾಡಿದ್ದೀರಾ ಅಂತ.
ನನಗ್ಯಾಕಪ್ಪ, ಆ ಜವಾಬ್ದಾರಿ ಆ ಮಹಾತಾಯಿಗಿದೆ. ಆ ಮಹಾತಾಯಿ ಯಾವಾಗ ತೀರ್ಮಾನ ಮಾಡ್ತಾಳೋ ಆವಾಗ ಆಗುತ್ತೆ, ನಾನು ಯಾಕೆ ಆ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂತಂದರು. ಆವತ್ತು ಹೇಳಿದರು, ಆ ಜಗನ್ಮಾತೆ ನನಗೆ ಅಪ್ಪಣೆ ಮಾಡಿದ್ದಾಳೆ, ಈ ವ್ಯಕ್ತಿಯನ್ನು ನೀನು ಉತ್ತರಾಧಿಕಾರಿಯನ್ನಾಗಿ ಮಾಡು ಅಂತ ಹೇಳಿ. ಜಗನ್ಮಾತೆ ಅಪ್ಪಣೆ ಆದಮೇಲೆ ಮುಂದೆ ಯಾವ ವಿಧವಾದಂತಹ ಪ್ರಶ್ನೆಗೆ ಅವಕಾಶವೇ ಇಲ್ಲ. ಮುಂದಿನ ದ್ವಾದಶಿ ದಿವಸ ಇವರಿಗೆ ಸನ್ಯಾಸವಾಗುತ್ತೆ ಅಂತಂದರು. ಅದೇ ಈ ಸಾರಿಯೂ ಪುನರಾವೃತ್ತಿಯಾಯಿತು. ಈ 18 ದಿವಸಗಳ ಹಿಂದೆ ನಮ್ಮ ಶಾಸಕರು ಹೇಳಿದ ಹಾಗೆ ಜನವರಿ 4ನೇ ತಾರೀಖು ನಮ್ಮೂರಿನವರೆಲ್ಲರೂ ಕೂಡ ನಮ್ಮ ಪಟ್ಟಾಭಿಷೇಕವಾಗಿ 25 ವರ್ಷಗಳಾಯಿತು ಅಂತನ್ನೋ ಒಂದು ನೆನಪಿಗಾಗಿ ಒಂದು ರಜತ ಮಹೋತ್ಸವವನ್ನು ಮಾಡಬೇಕು ಅಂತ ಬಹಳ ವಿಜೃಂಭಣೆಯಿಂದ ಮಾಡಿದರು. ಆವತ್ತು ಗುರುಳ ಪಲ್ಲಕ್ಕಿ ಉತ್ಸವ ಆಗಬೇಕು ಅಂತ ಅವರೆಲ್ಲ ಬಹಳ ಹಠ ಮಾಡಿದರು. ಆಯಿತು ಅಂತ ಪಲ್ಲಕ್ಕಿ ಉತ್ಸವ ಆಗಿ ಒಳಗೆ ಹೋಗಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿದಾಗ ಅಮ್ಮನವರು ಪ್ರೇರಣೆ ಕೊಟ್ಟಳು, ಈ ಹುಡುಗನಿಗೆ ಸನ್ಯಾಸ ಕೊಟ್ಬಿಡಪ್ಪ ಅಂತ. ಆವತ್ತು ನಮ್ಮ ಗುರುಗಳಿಗೆ ಹೇಗೆ ಅಮ್ಮನವರು ಅಪ್ಪಣೆ ಮಾಡಿದರೋ ಮೊನ್ನೆ ನನಗೂ ಸಹ ಹಾಗೆ ಅಮ್ಮನವರು ಅಪ್ಪಣೆ ಮಾಡಿದಳು. ಆ ಅಪ್ಪಣೆಯನ್ನೇ ನಾನು ಆ ಸಭಾಮುಖದಲ್ಲಿ ಹೇಳಿದೆ. ನಮ್ಮ ಅಧಿಕಾರಿಗಳು ಹೇಳಿದರು, ಅದು ಯಾರಿಗೂ ಗೊತ್ತಿರಲಿಲ್ಲ, ಗುರುಗಳ ಜೊತೆಯಲ್ಲೇ ಇದ್ದಂಥವ್ರಿಗೂ ಕೂಡ ಆ ವಿಷಯ ಗೊತ್ತಿರಲಿಲ್ಲ. ಏಕ್ದಮ್ ಗುರುಗಳು ಅದನ್ನು ಹೇಳಿದರು ಅಂತ ನಾನು ಹೇಗೆ ಅದನ್ನು ಬಾಕಿಯವರಿಗೆ ಹೇಳಿ ಅಮ್ಮನವರ ಅಪ್ಪಣೆ ಇಲ್ಲದೇನೆಯೇ? ಆಗ ಅಮ್ಮನವರ ಅಪ್ಪಣೆ ಆಯಿತು, ಅದನ್ನು ತಿಳಿಸಿಬಿಟ್ಟೆ. ಹಾಗಾಗಿ ಇವತ್ತಿನ ದಿವಸ ನಡೆದಿರತಕ್ಕಂತಹ ಈ ಕಾರ್ಯಕ್ರಮ ಶೃಂಗೇರಿ ಮಠದಲ್ಲಿ ಅನೂಚಾನವಾಗಿ ಬಂದಿರತಕ್ಕಂತಹ ಒಂದು ಕಾರ್ಯಕ್ರಮ. ಆದರೆ ನಮಗೆ ಸಂತೋಷವೇನು ಅಂತಂದರೆ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಅನೇಕ ಮಂದಿ, ನಮ್ಮ ಅಧಿಕಾರಿಗಳು ಹೇಳಿದ ಹಾಗೆ ರಾಜ್ಯದ ಚುಕ್ಕಾಣಿಯನ್ನು ಹಿಡಿತಿರ್ತಕ್ಕಂಥವರು ಎಲ್ಲರೂ ಕೂಡ ವಿಶೇಷವಾದ ಅಭಿಮಾನದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಹೊರ ರಾಜ್ಯಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಕೇಂದ್ರದಲ್ಲೂ ಕೂಡ ಶೃಂಗೇರಿ ಮಠ ಯಾವುದೇ ರಾಜಕೀಯಕ್ಕೆ ಸಂಬಂಧಪಟ್ಟ ಮಠ ಅಲ್ಲ. ಶೃಂಗೇರಿ ಜಗದ್ಗುರುಗಳು ರಾಜಕೀಯಗಳಿಗೆ ಅತೀತವಾಗಿರ್ತಕ್ಕಂಥವರು, ತಮ್ಮ ಕರ್ತವ್ಯದಲ್ಲಿ ನಿರತರಾಗಿರ್ತಕ್ಕಂಥವರು, ತಮಗೆ ಸಂಬಂಧ ಪಡದೇ ಇರತಕ್ಕಂತಹ ವಿಷಯದಲ್ಲಿ ತಲೆ ಹಾಕದೇ ಇರತಕ್ಕಂಥವರು ಎಂಬತಕ್ಕಂತಹ ಪರಿಪೂರ್ಣವಾದ ಭಾವ ನಮ್ಮ ದೇಶದ ಪ್ರತಿಯೊಬ್ಬರಿಗೂ ಇದೆ. ಹಾಗಾಗಿ ಎಲ್ಲರಿಗೂ ಇಲ್ಲಿಗೆ ಬರುವುದು, ಇಲ್ಲಿ ಆಶೀರ್ವಾದವನ್ನು ತಗೊಳ್ಳುವುದು ಅಂತಂದರೆ ಅದೊಂದು ಹೆಮ್ಮೆಯ ಮಾತು, ಅದೊಂದು ಸಂತೋಷದ ಮಾತು. ಹಾಗಾಗಿ ಪ್ರತಿಯೊಬ್ಬರೂ ಇಲ್ಲಿಗೆ ಬರುವುದು, ಆಶೀರ್ವಾದ ತಗೊಳ್ಳುವುದು ಅಂತನ್ನುವುದು ಹಿಂದಿನಿಂದಲೂ ಬಂದಂತಹ ಸಂಪ್ರದಾಯ. ಹಿಂದೆ ರಾಜರ ಆಡಳಿತ ಇದ್ದಾವಾಗ, ಮೈಸೂರು ಮಹಾರಾಜರ ಆಡಳಿತ ನಮ್ಮ ರಾಜ್ಯದಲ್ಲಿ ಇದ್ದಾವಾಗ ಶೃಂಗೇರಿಯಲ್ಲಿ ಉತ್ತರಾಧಿಕಾರಿ ಶಿಷ್ಯ ಸ್ವೀಕಾರವಾಗತಕ್ಕಂಥ ಸಂದರ್ಭದಲ್ಲಿ ಮಹಾರಾಜರಿಗೆ ಶ್ರೀಮುಖವನ್ನು ಕಳಿಸುವುದು, ಮಹಾರಾಜರು ಖುದ್ದಾಗಿ ಬರುವುದು, ಅಥವಾ ಅತ್ಯವಸರವಾದ ಸನ್ನಿವೇಶಗಳಲ್ಲಿ ಅವರಿಗೆ ಬರಲಿಕ್ಕಾಗದೇ ಇದ್ದರೆ ತಮ್ಮ ಅತ್ಯಂತ ಆಪ್ತರಾದ ಪ್ರತಿನಿಧಿಗಳನ್ನು, ಅಂದರೆ ದಿವಾನ್ರಂತಹ ಪ್ರತಿನಿಧಿಗಳನ್ನು ಕಳಿಸುವುದಂತನ್ನುವುದು ಶೃಂಗೇರಿ ಮಠದಲ್ಲಿ ಶತಶತಮಾನಗಳಿಂದ ಬಂದಿರತಕ್ಕಂತಹ ಒಂದು ಪದ್ಧತಿ. ಮತ್ತು ಮಹಾರಾಜರಿಗೆ ಗುರುಗಳು ಅಮ್ಮನವರ ಅಪ್ಪಣೆಯಂತೆ ಯಾರನ್ನು ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡ್ತಾರೋ ಅವರನ್ನು ಅತ್ಯಂತ ಸಂತೋಷದಿಂದ ಸ್ವೀಕರಿಸಿ ಅವರನ್ನು ಗುರುಗಳಂತೆ ಕಾಣತಕ್ಕಂತಹ ಒಂದು ಸಂಪ್ರದಾಯ ಅಂದಿನಿಂದಲೂ ಬಂದಂಥದ್ದು. ಆ ಸಂಪ್ರದಾಯದಂತೆ ಇಂದೂ ಸಹ ನಮ್ಮ ರಾಜ್ಯ ಸರ್ಕಾರದ ಪ್ರತಿನಿಧಿಗಳಾಗಿ ಜಯಚಂದ್ರ ಮತ್ತು ಅಭಯಚಂದ್ರಜಿನವರು ಬಂದಿದ್ದಾರೆ. ಮತ್ತು ಯಡಿಯೂರಪ್ಪನವರು, ಶಂಕರಮೂರ್ತಿಗಳು, ಅನಂತಕುಮಾರರು, ಶೋಭಾಗರಂದಾಜೆಯವರು, ರಾಮಚಂದ್ರ ಗೌಡರು, ಜೀವರಾಜು, ಇವರೆಲ್ಲರೂ ಕೂಡ ಅತ್ಯಂತವಾದ ಪ್ರೀತಿಯಿಂದ, ಮಮತೆಯಿಂದ, ಅಭಿಮಾನದಿಂದ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿಮಗೆಲ್ಲವರಿಗೂ ನಾನು ಪರಿಪೂರ್ಣವಾಗಿ ಆಶೀರ್ವಾದ ಮಾಡ್ತೇನೆ. ನಮ್ಮ ಮಠದ ಶಾಖಾ ಮಠಗಳು ನಮ್ಮ ರಾಜ್ಯದಲ್ಲಿ ಮತ್ತು ಹೊರ ರಾಜ್ಯದಲ್ಲೂ ಇದೆ.
ಅದರಲ್ಲೂ ವಿಶೇಷವಾಗಿ ಶಿವಗಂಗಾ ಮಠ ಮತ್ತು ಎಡತೆರೆ ಯೋಗಾನಂದೇಶ್ವರ ಮಠ ನಮ್ಮಲ್ಲಿ ಅತ್ಯಂತವಾದ ಶ್ರದ್ಧಾಭಕ್ತಿಗಳನ್ನಿಟ್ಟುಕೊಂಡಿರ್ತಕ್ಕಂಥವ್ರು. ಆ ಮಠಾಧಿಪತಿಗಳು ಪುರುಷೋತ್ತಮ ಭಾರತೀ ಸ್ವಾಮಿಗಳು ಮತ್ತು ಶಂಕರ ಭಾರತೀ ಸ್ವಾಮಿಗಳು ಅತ್ಯಂತ ಸಂತೋಷದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಇಲ್ಲಿಗೆ ಬಂದಿದ್ದಾರೆ. ಅವರಿಗೂ ನಾನು ಪರಿಪೂರ್ಣವಾದ ಆಶೀರ್ವಾದವನ್ನು ಮಾಡ್ತೇನೆ. ಹಾಗೆ ಆಂಧ್ರ ದೇಶದಲ್ಲಿ ಧರ್ಮಪುರಿ ಎಂಬತಕ್ಕಂಥ ಊರಿನಲ್ಲಿ ಇರತಕ್ಕಂಥ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಸಹ ಬಹಳ ಶ್ರದ್ಧಾ ಭಕ್ತಿಗಳಿಂದ ಬಂದಿದ್ದಾರೆ. ಅವರಿಗೂ ಆಶೀರ್ವಾದ ಮಾಡ್ತೇನೆ. ನಮ್ಮ ಅಧಿಕಾರಿ ಹೇಳಿದ ಹಾಗೆ ಪತ್ರಿಕಾ ಪ್ರತಿನಿಧಿಗಳು ಮತ್ತು ಟಿ ವಿ ಮಾಧ್ಯಮದವರು ಈ ವಿಷಯದಲ್ಲಿ ನಮಗೆ ಅತ್ಯಂತವಾದ ಸಹಕಾರವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಆಶೀರ್ವಾದ ಮಾಡ್ತೀನಿ. ಎಲ್ಲಕ್ಕಿಂತಲೂ ಮಿಗಿಲಾಗಿ ನಮ್ಮ ಮಠದ ಶಿಷ್ಯರುಗಳು ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಬರ್ತಾರೆ ಅಂತ ನಾನು ಊಹಿಸಿಯೇ ಇರಲಿಲ್ಲ. ಎಲ್ಲೆಲ್ಲಿಂದಲೂ ಬಂದಿದ್ದಾರೆ. ಯಾತಕ್ಕಾಗಿ ಅಂದರೆ ಕೇವಲ ಈ ಒಂದು ಕಾರ್ಯಕ್ರಮವನ್ನು ನೋಡಬೇಕು ಅಂತ. ನಾನು ಇವತ್ತು ಯಾರನ್ನು ನೋಡೋದಕ್ಕೂ ಮಾತಾಡೋದಕ್ಕೂ ಅವಕಾಶವಿಲ್ಲ ಅಂತ ಹೇಳಿ ಆಯಿತು. ಆದರೆ ನಾವು ಮಾತಾಡಿಸೋದು ಬೇಡ, ನೋಡೋದು ಬೇಡ. ಆದರೆ ತಮ್ಮನ್ನು ನೋಡೋಕೆ ನಾವು ಬರ್ತಾ ಇದ್ದೇವೆ. ನಮ್ಮನ್ನು ತಾವು ನೋಡಬೇಕು ಅಂತ ನಾವು ನಿರ್ಬಂಧ ಮಾಡೋದಿಲ್ಲ. ಅಂತಹ ಒಂದು ಪ್ರೀತಿಯಿಂದ, ಭಕ್ತಿಯಿಂದ ನಮ್ಮ ಶಿಷ್ಯರುಗಳು ಈ ಸಹಸ್ರ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಪರಿಪೂರ್ಣವಾಗಿ ಆಶೀರ್ವಾದ ಮಾಡ್ತೇನೆ. ಇನ್ನು ಹೆಚ್ಚು ನಾನು ಹೇಳ್ತಕ್ಕಂಥದ್ದೇನಿಲ್ಲ. ನಮ್ಮ ಉತ್ತರಾಧಿಕಾರಿ ಸ್ವಾಮಿಗಳಿಗೆ ನಾನು ವಿಧುಶೇಖರ ಭಾರತಿ ಎಂಬತಕ್ಕಂತಹ ಯೋಗ ಪಟ್ಟವನ್ನು ಕೊಟ್ಟಿದ್ದೇನೆ. ಅನೇಕರು ಕೇಳಿದ್ರಂತೆ, ಏನು ಇದರರ್ಥ ಅಂತ ಹೇಳಿ. ನಮ್ಮ ಪರಮಗುರುಗಳು ಚಂದ್ರಶೇಖರ ಭಾರತಿ ಎಂಬತಕ್ಕಂತಹ ಅಭಿಧಾನದಿಂದ ಜಗತ್ತಿನಲ್ಲಿಯೇ ಪ್ರಸಿದ್ಧರಾದವರು. ಅವರ ನಾಮವನ್ನು ಕೇಳದವರು ಯಾರೂ ಇಲ್ಲ. ಅವರ ನಾಮಧೇಯವನ್ನೇ ಇವರಿಗೆ ಇಡಬೇಕು ಅಂತ ನನಗೆ ಅಭಿಪ್ರಾಯವಿತ್ತು. ಆದರೆ ಅದೇ ಹೆಸರನ್ನೇ ಇಟ್ಟರೆ ನಮಗೆ ಅತ್ಯಂತ ಗೌರವಪಾತ್ರರಾಗಿರ್ತಕ್ಕಂಥವ್ರ ಹೆಸರು, ಅವರನ್ನು ನಮ್ಮ ಶಿಷ್ಯರಾಗಿ ಕರೆಯುವುದು ಅಂತನ್ನುವುದು ಅಷ್ಟು ಮನಸ್ಸಿಗೆ ಸಮಂಜಸವಾಗಿ ಕಾಣಲಿಲ್ಲ. ಚಂದ್ರಶೇಖರ ಭಾರತಿಗಳು ನನಗೆ ಪರಮಗುರುಗಳು ಅಂತ ಹೇಳುವ ಹೊತ್ತಿಗೆ ಈಗ ಚಂದ್ರಶೇಖರ ಭಾರತಿ ನನ್ನ ಶಿಷ್ಯ ಅಂತ ಹೇಳಿದರೆ ಅದು ಸಮಂಜಸವಾಗುವುದಿಲ್ಲ. ಆದರೆ ಆ ಹೆಸರಿನ ಮೇಲೆ ನನಗೆ ಅತ್ಯಂತ ಅಭಿಮಾನ. ಅದಕ್ಕಾಗಿ ಸಂಸ್ಕೃತದಲ್ಲಿ ಚಂದ್ರನಿಗೆ ವಿಧು ಎಂಬುದು ಪರ್ಯಾಯ ಪದ. ಹಿಮಾಂಶುಶ್ಚಂದ್ರಮಾಶ್ಚಂದ್ರ ಇಂದು ಕುಮುದ ಬಾಂಧವ ವಿಧು ಸುಧಾಂಶು ಶುಭ್ರಾಂಶು ಅಂತ ಕೋಶ. ಚಂದ್ರನಿಗೆ ವಿಧು ಎಂಬುದು ಪರ್ಯಾಯ ಪದ. ಹೇಗೆ ರಾಮ ಅಂತಂದರೆ ರಾಮನೇಯ, ಸೀತಾಪತಿ ಅಂತಂದ್ರು ರಾಮನೇಯ, ದಾಶರಥಿ ಅಂತಂದ್ರು ರಾಮನೇಯ ಅಂತ ಹೇಗಿರುತ್ತೋ ಹಾಗೆ ಚಂದ್ರ ಅಂತಂದ್ರು ವಿಧು ಅಂತಂದ್ರು ಎರಡು ಒಂದೇ ಅರ್ಥವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಚಂದ್ರಶೇಖರ ಭಾರತಿ ಎಂಬುದನ್ನು ಹೇಳೋದಕ್ಕಾಗಿಯೇ ವಿಧುಶೇಖರ ಭಾರತಿ ಎಂಬ ಹೆಸರನ್ನು ಹೇಳಿದ್ದಾಗಿದೆ. ಅಷ್ಟೇ ಹೊರತು ಇದಕ್ಕೆ ಮತ್ತೆ ಬೇರೆ ಯಾರು ಯಾವ ವಿಧವಾದಂತಹ ಅರ್ಥಗಳನ್ನು ಕಲ್ಪಿಸಬೇಕಾದ ಅಗತ್ಯವಿಲ್ಲ. ಆ ಚಂದ್ರಶೇಖರ ಭಾರತಿಗಳನ್ನು ನೆನಪಿಸಿಕೊಂಡು ಅವರನ್ನು ಪುನಃ ನಾವು ನೋಡ್ತೇವೆ ಎಂಬತಕ್ಕಂತಹ ಅಭಿಪ್ರಾಯದಲ್ಲಿ ವಿಧುಶೇಖರ ಭಾರತಿ ಎಂಬ ಹೆಸರನ್ನು ಅವರಿಗೆ ನೀಡಿದ್ದೇ ಹೊರತು ಬೇರಿನ್ನೇನೂ ಅಲ್ಲ. ಈ ನಮ್ಮ ಶಿಷ್ಯಸ್ವಾಮಿಗಳು ಅತ್ಯಂತ ಯೋಗ್ಯರಾಗಿ ಶಾಸ್ತ್ರದಲ್ಲಿ ವಿಶೇಷವಾದಂತಹ ಪಾಂಡಿತ್ಯವುಳ್ಳವರಾಗಿ ನಮ್ಮ ಮನಸ್ಸನ್ನು ಅತ್ಯಂತ ಸಂತೋಷಪಡಿಸಿದ್ದಾರೆ. 5-6 ವರ್ಷಗಳಿಂದ ಅವರು ನಮ್ಮಲ್ಲಿ ಶಾಸ್ತ್ರಾಭ್ಯಾಸ ಮಾಡ್ತಾ ಇದ್ದರೂ ಕೂಡ ಬೇರೆ ಯಾವ ವಿಧವಾದಂತಹ ವಿಚಾರಗಳಿಗೆ ಹೋಗದೆ, ಯಾವ ವ್ಯವಹಾರಕ್ಕೂ ತಲೆ ಹಾಕದೆ, ಯಾರ ಜೊತೆಗೂ ಸಂಬಂಧ ಬಿಟ್ಟುಕೊಳ್ಳದೆ ತಾವಾಯಿತು ತಮ್ಮ ಪಾಠಗಳಾಯಿತು ಬೇರೆ ಯಾವುದೂ ಸಂಬಂಧವಿಲ್ಲದ ಹಾಗಿದ್ದರು. ಮತ್ತು ಯಾವುದರಲ್ಲೂ ಆಸೆ ಎಂಬುದು ಆತನಿಗೆ ಇರಲೇ ಇಲ್ಲ. ಈ ಎಲ್ಲ ವಿಧವಾದ ಯೋಗ್ಯತೆಯನ್ನು ನೋಡಿಯೇ ಅಮ್ಮನವರು ಅಪ್ಪಣೆ ಮಾಡಿದ್ದರಿಂದ ಅವರಿಗೆ ಇವತ್ತು ಈ ದೀಕ್ಷೆಯನ್ನು ನೀಡಿ ನಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಿದ್ದೇವೆ. ಆ ಜಗನ್ಮಾತೆಯಲ್ಲಿ ನಮ್ಮ ಪ್ರಾರ್ಥನೆ ಅವರನ್ನು ಸಮಸ್ತ ವಿಧವಾದಂತಹ ಶಕ್ತಿಯುಕ್ತರನ್ನಾಗಿ ಮಾಡಿ ಈ ಮಠವನ್ನು
ಇತೋಪ್ಯಧಿಕವಾದ ಉಚ್ಛ್ರಾಯ ಸ್ಥಿತಿಗೆ ಕೊಂಡೊಯ್ಯುವಂತಹ ಸಾಮರ್ಥ್ಯ ಆ ತಾಯಿ ಅವರಿಗೆ ನೀಡಲಿ ಎಂಬುದಾಗಿ ತಾಯಿಯನ್ನು ಪ್ರಾರ್ಥನೆ ಮಾಡಿ, ಅದಕ್ಕೆ ನಿಮ್ಮೆಲ್ಲವರ ಸಹಕಾರವು ಅತ್ಯಗತ್ಯ ಎಂಬುದನ್ನೂ ಸಹ ಹೇಳಿ, ನಿಮ್ಮೆಲ್ಲರಿಗೂ ನನ್ನ ಪರಿಪೂರ್ಣವಾದ ಆಶೀರ್ವಾದಗಳನ್ನು ತಿಳಿಸಿ ಈ ಪ್ರವಚನವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತೇನೆ. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ. ನೆನಪಾಯ್ತು. ಸಭಾ ಕಾರ್ಯಕ್ರಮ ಈಗ ಮುಕ್ತಾಯವಾಗಿದೆ. ಇನ್ನು 1 ಗಂಟೆ ಸಮಯದಲ್ಲಿ ಜಗದ್ಗುರು ಮಹಾಸ್ವಾಮಿಗಳವರು ಸನ್ನಿಧಾನಗಳವರ ಜೊತೆ ಪಲ್ಲಕ್ಕಿ ಉತ್ಸವಕ್ಕಾಗಿ ಈ ಕಡೆ ದಯಮಾಡಿಸ್ತಾ ಇದ್ದಾರೆ. ಸುಮಾರು 9-9:15 ಗಂಟೆಗೆ ಪಲ್ಲಕ್ಕಿ ಉತ್ಸವ ಶುರುವಾಗಲಿದೆ. ಪ್ರಿಯ ಶ್ರೀ ಶಂಕರ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳೇ, ಸುಮಾರು 1 ಗಂಟೆಯ ಕಾಲಾವಧಿಯಲ್ಲಿ ಶಾರದಾ ಪರಮೇಶ್ವರಿಯ ದಿವ್ಯ ಸನ್ನಿಧಾನದಿಂದ ಜಗದ್ಗುರು ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಹಾಗೆಯೇ ಅವರ ಕರಕಮಲ ಸಂಜಾತರಾದಂತಹ ನೂತನ ಯತಿವರೇಣ್ಯರಾಗಿ 37ನೇ ಪೀಠಾಧಿಪತಿಗಳಾಗಿ ವಿರಾಜಮಾನರಾಗಿರುವಂತಹ ಜಗದ್ಗುರು ವಿಧುಶೇಖರ ಭಾರತೀ ಮಹಾಸ್ವಾಮಿಗಳವರ ಅಡ್ಡಪಲ್ಲಕ್ಕಿ ಉತ್ಸವವು ಪ್ರಾರಂಭವಾಗತ್ತೆ. ತಾವೆಲ್ಲರೂ ಕೂಡ ಈ ಅಭೂತಪೂರ್ವವಾದಂತಹ, ಅನುಪಮವಾದಂತಹ, ಅನನ್ಯ ಸದೃಶವಾದಂತಹ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ ಭಾಗವಹಿಸಿ ಜಗದ್ಗುರು ಮಹಾಸ್ವಾಮಿಗಳವರ ಹಾಗೂ ಜಗನ್ಮಾತೆ ಶಾರದಾ ಪರಮೇಶ್ವರಿಯ